shades of roles has played. It was amazing. ಆಮೇಲೆ ಹೀರೋಯಿನ್ looking so beautiful on screen and she acted well. Our graphic ಇತ್ತು ಅಂದ್ರೆ it was like this and went up and climax boom, it was so good. ಚೆನ್ನಾಗಿತ್ತು and Ravi, it was amazing artist. ಇವಾಗ ಈ ಮೂವಿಯಲ್ಲಿ ಏನ್ ಮಾಡಿದ್ದಾರೆ ಇದು ಫಸ್ಟ್ ಯೂಸ್ ಮಾಡ್ತಾರೆ. ಸೊ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಹಿಮ್. ಇಂಥ ಸಿನಿಮಾ ಬರ್ತಾ ಇರುತ್ತೆ, ನಾವು ಕನ್ನಡ ಸಿನಿಮಾನ ಬೆಳೆಸೋಣ. ಎಲ್ರು ಬಂದು ಥಿಯೇಟ್ರಲ್ಲಿ ಬ್ಯೂಟಿ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬಗ್ಗೆ ಇನ್ನೊಂದ್ಸತಿ ಇರ್ಲಿ ಮೇಡಮ್, ಬೇರೆ ಚಾನಲ್ ಬೇರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಅನ್ಬೋದು. ತುಂಬ ಗ್ರೇಸ್ಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ರು ಹೀರೋಯಿನು. ಲಾಸ್ಟಲ್ಲಿ ಒಂದು ಸೆಗ್ಮೆಂಟ್ ಬರುತ್ತೆ, ನಾನು ಸ್ಪಾಯ್ಲರ್ ಕೊಡಲ್ಲ, ಬಟ್ ತುಂಬ ಗ್ರೇಸ್ಫುಲ್ ಆಗಿ ಮಾಡಿದ್ದಾರೆ. ಭರತನಾಟ್ಯಂ ತೋರಿಸಿದ್ದಾರೆ, ತುಂಬ ಚೆನ್ನಾಗಿತ್ತು. ನಮ್ಮೂರು ಶಿವಮೊಗ್ಗ ತೋರಿಸಿದ್ದಾರೆ. ತುಂಬ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಅಂತ ಹೇಳ್ತೀನಿ. ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಜೊತೆ, ಏನು ವಲ್ಗಾರಿಟಿ ಇಲ್ಲ, ಬನ್ನಿ ನೋಡಿ. ಓಕೆ, ಥ್ಯಾಂಕ್ ಯು. ಕಾಮಿಡಿ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಮಂಜು ಅವ್ರದ್ದು ಆ್ಯಂಡ್ ಅದರ್ ಆ್ಯಕ್ಟರ್ಸ್ ಹೂ ಎವರ್ ಪರ್ಫಾರ್ಮ್ ವಿತ್ ದ ಕಾಮಿಡಿ. ಸಾಂಗ್ಸ್ ಎಲ್ಲ ಇಷ್ಟ ಫೇಮಸ್ ಪೇಜ್ ಅದು ವೈರಲ್ ಆಗ್ತಿಲ್ಲ. A5 ಪರ್ ಪೇಜ್ ಸಾಂಗ್ಸ್ ಚೆನ್ನಾಗಿತ್ತು. ಎಂಜಾಯ್ ಬೇಸಿಕಲಿ ಎಂಗೇಜಿಂಗ್ ಆಗಿತ್ತು. ದಟ್ಸ್ ವಾಟ್. ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಇಲ್ಲ ಇಷ್ಟ. ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಗುಡ್ ಆ್ಯಂಡ್ ಭರತನಾಟ್ಯಂ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಎಸ್. ಓಕೆ, ಥ್ಯಾಂಕ್ ಯು. ಮೂವಿ ನೋಡಬೇಕು, ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು, ರಿವ್ಯೂಸ್ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ರೀಚ್ ಆಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಖುಷಿಯಾಗಿದೆ. ಯಾಕಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ. ಇನ್ನು ಆಡಿಯನ್ಸ್ ಅಂತಂದರೆ ಅವ್ರದ್ದು ಒಳ್ಳೆ ಪಾಸಿಟಿವ್ ರಿವ್ಯೂನೇ ಇದೆ. ಸೊ ಒಳ್ಳೆ ಸಂದೇಶ ಕೊಡ್ತಿದ್ದೀರಾ ಅಂತಲೂ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನಮ್ಮ ಪ್ರೀಮಿಯರ್ ಶೋಗೆ ಬಂದು ನಮ್ಮನ್ನು ಏನು ಆಶೀರ್ವಾದ ಮಾಡಿದ್ದೀರಾ. ಸೊ ಇನ್ನು ಮಿಕ್ಕಿದ್ದು ನಮ್ಮ ಕರ್ನಾಟಕ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ರಿವ್ಯೂನ ಕೊಡಬೇಕಂತ ನಾನು ಕೇಳ್ತೀನಿ. ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಎಸ್. ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್ ನೋಡಿ ನಿಮಗೆ ಏನು ಫೀಲ್ ಆಗುತ್ತೆ? ಖುಷಿ ಆಯಿತು ನನಗೆ. ತುಂಬ ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ಸೇ ಕೊಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆ ಸಂದೇಶ ಇರುವಂಥ ಸಿನಿಮಾ ಅಂತ ಅನಿಸಿದೆ. ಸೊ ಹಾಗಾಗಿ ತುಂಬ ಓವರ್ವೆಲ್ಮಿಂಗ್ ಆಗಿತ್ತು ಅವ್ರ ರಿಯಾಕ್ಷನ್ಸು. ಸೊ ಐ ಆಮ್ ಹ್ಯಾಪಿ. ತುಂಬ ಚೆನ್ನಾಗಿ ಬಂದಿದೆ. ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ಉಳಿಸಿ, ಎಲ್ಲರೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಏನು ಇಷ್ಟ ಆಯಿತು? ಕ್ಲೈಮ್ಯಾಕ್ಸ್ ಇಷ್ಟ ಆಗಿದೆ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ನಾನೇ ಇಟ್ಕೊಳ್ಳ. ಹಾಂ, ನಾನು ಕಲಾವಿದೆಯಾಗಿ ಹೇಳೋದೇನಪ್ಪ ಅಂದರೆ, ನಮ್ಮ ಬ್ಯೂಟಿಫುಲ್ ಸಿನಿಮಾ, ನಮ್ಮ ಬ್ಯೂಟಿ ಸಿನಿಮಾ ನೋಡೋಕೆ ಬಂದಂಥ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೆ ಒಂದೊಂದು ನಮಸ್ಕಾರ. ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಬ್ಯೂಟಿ ಸಿನಿಮಾನ ನೋಡಿದಿರಾ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ತಿಳ್ಕೊಂಡು ಎಲ್ಲ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಿ ನಮ್ಮ ಬ್ಯೂಟಿಫುಲ್ ಮನಸ್ಸುಗಳು ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ರವಿರಾಜ ಸರ್ ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ. ಮತ್ತು ಹಾಗೆ ನಮ್ಮ ಅನ್ನದಾತರು ಪ್ರೊಡ್ಯೂಸರ್ ಕೂಡ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಯಾವುದೂ ಇಲ್ಲ ಅಂದರೆ ಯಾವುದಕ್ಕೂ ಕೊರತೆ ಇಲ್ಲದೆ ನಮ್ಮ ಸಿನಿಮಾನ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು. ಸರ್, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಹೇಗೆ ನನಗೆ ಅನಿಸ್ತಿದೆ? ಸಿನಿಮಾದ ಬಗ್ಗೆ ನಾನು ಹೇಳೋದಕ್ಕಿಂತ ಪಬ್ಲಿಕ್ ಹೇಳಿದ್ರೆ ಚೆನ್ನಾಗಿದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಶ್ರೀ ಮನೋಹರ್ ಅವರು ಇದಕ್ಕೆ ಈ ಸಾಂಗ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಗೆ ಅವರೇ ಬ್ಯಾಕ್ ಫೋನು. ನಾವು ಬೇರೆ ಮಾಡಿದ್ದೀವಿ ಹೊರತು ಈ ಚಿತ್ರವನ್ನು ಎತ್ತಿರೋದು ಶ್ರೀ ಮನೋಹರ್ ಹಾಗೆ ಅಭಿಯವರು. ಎಲ್ಲರೂ ನೋಡಿ ಚಿತ್ರ, ದಯಮಾಡಿ ಏನಪ್ಪ ಚಿತ್ರ ಹಾಗಿದೆ ಹೀಗೆ ಅಂತ ಯಾರೂ ಹೇಳೋಕೆ ಹೋಗಬೇಡಿ. ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಬೇಕು, ಕನ್ನಡ ಚಿತ್ರವನ್ನು ಎತ್ತಿ ನಿಲ್ಲಿಸಬೇಕು. ದಯವಿಟ್ಟು ಕನ್ನಡ ಮಾತು ಯಾವತ್ತೂ ಕನ್ನಡ ಜನ ಕೈ ಬಿಡೋಲ್ಲ. ಕನ್ನಡ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಯಾರ ಬಾಯವರು ಬರಬಾರ್ದು. ದಯಮಾಡಿ ಯಾವ ಪಿಕ್ಚರು ಸರ್, ದಯಮಾಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಹರಿಸಿ.
ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಕರ್ನಾಟಕ. బాగుందిన మంచి మెసేజ్ మంచి తీసిండరు ಗುರುವಾರ ಬೇರೆ ಈ ಮೇಡಮ್ನವ್ರು ನಂಗೆ ಕೇಳಿದ್ರು, ಏನು ಟೀ ಶರ್ಟು ಪ್ಯಾಂಟು ಎಲ್ಲ ಹಾಕೊಂಡು ಇಷ್ಟು ಇದಕ್ಕೆ ಬಂದಿದ್ದೀರಾ ಈ ಏಜಲ್ಲಿ ಅಂತ. ನಾನಂದೆ ಅವ್ರಿಗೆ ಸುಮ್ಮನೆ ತಮಾಷೆ ಮಾಡಿದೆ, ಬ್ಯೂಟಿ ಅನ್ನೋ ಪಿಕ್ಚರ್ನ ನೋಡ್ಬೇಕಾದ್ರೆ ಬ್ಯೂಟಿಫುಲ್ ಆಗಿ ಬರ್ಬೇಕಲ್ವಾ ಅಂತ. ಇಲ್ಲಿ ನೋಡಿದ್ರೆ ರಿಯಲ್ ಬ್ಯೂಟಿನ ಆಚೆ ಬಿಟ್ಟಿದೆ. ಈ ಒಂದು ಬ್ಯೂಟಿ ಪ್ರಪಂಚದಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಆ ಡೈರೆಕ್ಟ್ರು ಒಳ್ಳೆ ಕನಸಿಟ್ಕೊಂಡು, ನಿರ್ಮಾಪಕರು ಅದಕ್ಕೆ ಏನೇನು ಬೇಕೋ ಹಣವನ್ನು ಸವಲತ್ತನ್ನ ಕೊಟ್ಟು ಇಡೀ ಚಿತ್ರತಂಡ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದೆ. ಮಾಧ್ಯಮದವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾಳೆ ಖಂಡಿತ ಈ ಪಿಕ್ಚರ್ ಯಶಸ್ವಿ ಆಗುತ್ತೆ. ಎಲ್ಲ ಮಾಧ್ಯಮದವ್ರಿಗೆ, ಚಲನಚಿತ್ರದವ್ರಿಗೆ ನಮಸ್ಕಾರಗಳು. ಸಿನಿಮಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡ್ತಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾದು? ಹೆಣ್ಮಕ್ಳಿಗೆ ಅನ್ನೋದನ್ನ ಅವರು ಇದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಮೂವಿನ ನೋಡಿ ಎಂಜಾಯ್ ಮಾಡಿ. ಪ್ಲಸ್ ಅಂದರೆ ನಮ್ಮ ಮಂಜು ಅವ್ರದ್ದು ತುಂಬಾ ಒಳ್ಳೆ ಇದಿದೆ. ಸೊ ಎಲ್ಲರೂ ಮೂವಿನ ಎಂಜಾಯ್ ಮಾಡ್ಬೋದು. ಒಂದು ಒಳ್ಳೆ ಮೆಸೇಜ್ ಸಮಾಜಕ್ಕಿದೆ. ಸೊ ಪ್ರತಿಯೊಬ್ಬರೂ ಸಹ ಮೂವಿನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತಲ್ಲ ಸಿನಿಮಾದ? Respectful for the girl, for the woman. It's a good movie. ಯಾವ ಕ್ಯಾರೆಕ್ಟರ್ ಇಷ್ಟ ಆಗಿದೆ? ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇದರಿಂದ ಗಂಡ್ಮಕ್ಳು ತಿಳ್ಕೊಳ್ಳೋದು ತುಂಬ ಇದೆ. ಈಗ ರೀಸೆಂಟಾಗಿ 13 ವರ್ಷದ ಹುಡುಗಿಗೆಲ್ಲ ಈ ಥರ ಆಗಿದೆ ಅಲ್ವಾ. ಹೆಣ್ಮಕ್ಳು ಇರೋರು ಸ್ವಲ್ಪ ಹುಷಾರಾಗಿರಬೇಕು. ಎಷ್ಟೇ ಹುಷಾರಿದ್ರೆ ಇಂಥ ಮುಂದೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಸರ್. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಪ್ರೌಡ್ ಎಲ್ಲ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸರ್. ಈ ಸಿನಿಮಾದಲ್ಲಿ ಕಾರ್ಯಕಾರಿ ನಿರ್ಮಾಪಕನಾಗಿ ಕೆಲಸ ಮಾಡೋದ್ರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಸ್ವಾಮೀಜಿ ಪಾತ್ರ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ತಿದ್ದೀನಿ. ಡೈರೆಕ್ಟ್ರು ಒಂದು ನರೇಟ್ ಮಾಡ್ತಾರೆ, ಅಂದರೆ ಒಂದು ಪಾತ್ರನ ನರೇಟ್ ಮಾಡ್ತಾರೆ. ಆ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ಚಲನ ಬದಲಿಗಳನ್ನು ಅವರೇ ಹೇಳ್ಕೊಟ್ರು, ಹಿಂಗೆ ಮಾಡಿ ಅಂತ. ಸೊ ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಅಭಿನಯಿಸಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಹೆಣ್ಣಿನ ಬಗ್ಗೆ ಅಂತೂ ತುಂಬ ಗೌರವ ಕೊಟ್ಟು ಮಾಡಿದ್ದಾರೆ ಈ ಪಿಕ್ಚರು. ಈ ಪಿಕ್ಚರ್ ಮಾಡಿದ ಡೈರೆಕ್ಷನ್ ಮಾಡಿದವ್ರಿಗೂ, ಪ್ರೊಡಕ್ಷನ್ ಮಾಡಿದವ್ರಿಗೂ, ಅದ್ರ ಹಿಂದೆ ಇರೋ ಎಲ್ಲರಿಗೂ, ಎಲ್ಲ ಕೆಲಸ ಮಾಡಿದವ್ರಿಗೂ ಚೆನ್ನಾಗಿತ್ತು ಮೂವಿ. ಡಿಫ್ರೆಂಟ್ ಕಾನ್ಸೆಪ್ಟು, ಈ ನಡುವೆ ಬರೋ ಥರ ಇರಲಿಲ್ಲ, ಯೂನಿಕ್ ಆಗಿತ್ತು. ಏನೇನು ಇಷ್ಟ ಆಯಿತು ಮೂವಿನಲ್ಲಿ? ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಅವ್ರ ಡ್ಯಾನ್ಸ್ ಚೆನ್ನಾಗಿತ್ತು, ಸ್ಟೋರಿನೂ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ನೋಡಿರೋ ಮೂವಿಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾಗಳು ನಿರ್ಮಾಪಕರಿಗೆ ನಮಸ್ಕಾರ. ಇವತ್ತು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಪ್ರೋತ್ಸಾಹಿಸಿದರು. ಇಡೀ ರಾಜ್ಯದಲ್ಲಿ ಕನ್ನಡ ಸಿನಿಮಾಗೆ 1 ವಾರ ಓಡಿದ್ರೆ ಸಾಕು, ನಿರ್ಮಾಪಕ ಗೆಲ್ತಾನೆ. ಮತ್ತು ನಿರ್ದೇಶಕ ಮತ್ತು ಆ ಸಿನಿಮಾದ ಒಂದು ನಾಯಕಿ ಕೂಡ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಮತ್ತು ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಯೂಟಿ ಸಿನಿಮಾಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ. ಚೆನ್ನಾಗಿದೆ ಸರ್, ನೋಡಿ. ಏನು ಇಷ್ಟ ಆಯಿತು? ಲಕ್ಷ್ಮಿ ಕ್ಯಾರೆಕ್ಟರ್ ಇಷ್ಟ. ಹೀರೋ ಆ್ಯಕ್ಟಿಂಗ್, ತುಂಬ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್, ಬನ್ನಿ ಎಲ್ಲರೂ. ಓಕೆ. ಹೇಗೆ ತೊಂದರೆ ಆಗುತ್ತೆ, ಅದರಿಂದ ಹೇಗೆ ಫೇಸ್ ಮಾಡಬೇಕು ಅನ್ನೋದೆಲ್ಲನೂ ತುಂಬ ಚೆನ್ನಾಗಿ ತೋರಿಸ್ತಾರೆ. ಕೊನೆಯಲ್ಲಿ ಭಾರತ್ ಮಾತೆ ಒಂದು ಪದಗಳನ್ನ ಸೇರಿಸ್ಬಿಟ್ಟು ಫುಲ್ಲು ಎಕ್ಸಲೆಂಟ್, ವಂಡರ್ಫುಲ್ 100 ಡೇಸ್ ಸಾಂಗ್.